ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪ್ಯಾರಾಮಿಲಿಟರಿ ವಾರಿಯರ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸ್ನಲ್ಲಿ ನಾವೇನು ಮಾಡೋಣಪ್ಪ ಅಂದ್ರೆ ಎವರೇಜ್ ಅನ್ನೋ ಕಾನ್ಸೆಪ್ಟನ್ನು ತಿಳ್ಕೊಂಡು ಇದರ ಮೇಲೆ ಬರ್ತಕ್ಕಂಥ ಪ್ರಿವಿಯಸ್ ಇಯರ್ ಕ್ವಶನ್ಗಳನ್ನು ಇವತ್ತಿನ ಕ್ಲಾಸ್ನಲ್ಲಿ ಬಿಡಿಸೋಣ. ಸೊ ಮೊದಲಿಗೆ ನಾವು ಎವರೇಜ್ ಅನ್ನೋ ಕಾನ್ಸೆಪ್ಟನ್ನು ಸಂಕ್ಷಿಪ್ತವಾಗಿ ಇವತ್ತಿನ ಕ್ಲಾಸ್ನಲ್ಲಿ ತಿಳ್ಕೊಂಡು. ಸೊ ಫಸ್ಟಿಗೆ ಎವರೇಜ್ ಅಂದ್ರೆ ಏನಪ್ಪ ಅಂದ್ರೆ, ಎವರೇಜ್ ಅನ್ನೋ ಚಾಪ್ಟರ್ ಮೇಲೆ ನಿಮ್ಗೆ SSC GD ಪರ್ಪಸ್ ಎಷ್ಟಪ್ಪ ಅಂದ್ರೆ 1ರಿಂದ 2 ಕ್ವಶನ್ ಕಂಪಲ್ಸರಿ ಬೀಳ್ತಾವೆ. ಸೊ ಈ 1ರಿಂದ 2 ಕ್ವಶನ್ ಅಂದ್ರೆ ನಿಮಗೆ SSC GD ಪರ್ಪಸ್ 2ರಿಂದ 4 ಮಾರ್ಕ್ಸ್ ಕಂಪಲ್ಸರಿ ಬಿದ್ದಂಗನ. ಸೊ ಅದಾದಮೇಲೆ ಇನ್ನು 2ರಿಂದ 4 ಮಾರ್ಕ್ಸ್ ನಾವು ಎವರೇಜ್ ಮೇಲೆ ಹೊಡ್ಕೋಬೇಕಪ್ಪ ಅಂದರೆ ನೀವೇನು ಮಾಡಬೇಕಪ್ಪ ಅಂದರೆ ಎವರೇಜ್ ಮೇಲೆ ಬರ್ತಕ್ಕಂಥ ಎಷ್ಟು ಫಾರ್ಮುಲಾಗಳನ್ನು ಚೆನ್ನಾಗಿ ಬೈಪಟ್ ಹಾಕೋಬೇಕು. ಅದಾದಮೇಲೆ ನೆಕ್ಸ್ಟ್ ಎವರೇಜ್ ಮೇಲೆ ಬರ್ತಕ್ಕಂಥ ಪ್ರಿವಿಯಸ್ ಇಯರ್ ಕ್ವಶನ್ಗಳನ್ನು ಚೆನ್ನಾಗಿ ಬಿಡಿಸ್ಕೊತ ಹೋಗ್ಬೇಕು. ಸೊ ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಎವರೇಜ್ ಇದು ಫಾರ್ಮುಲಾ ಯಾವುದಪ್ಪ ಅಂದ್ರೆ ಟೋಟಲ್ ಸಮ್ ಡಿವೈಡೆಡ್ ಬೈ ನಂಬರ್ ಆಫ್ ಕ್ವಾಂಟಿಟೀಸ್. ಸೊ ಈ ಫಾರ್ಮುಲಾ ವೆರಿ ಇಂಪಾರ್ಟೆಂಟ್ ಆಕತ್ತೆ ಎವರೇಜ್ ಚಾಪ್ಟರ್ಗೆ. ಯಾಕಪ್ಪ ಅಂದ್ರೆ ನಿಮಗೆ ಎವರೇಜ್ ಹೋಲ್ ಚಾಪ್ಟರ್ ಏನೈತಲ್ಲ, ಹೋಲ್ ಚಾಪ್ಟರ್ ಇದೇ ಫಾರ್ಮುಲಾ ಬೇಸ್ಡ್ ಅಪ್ಲೈ ಆಕೈತೆ. ಸೊ ಈ ಫಾರ್ಮುಲಾ ಹೆಂಗಪ್ಪ ಅಂದ್ರೆ, ಈಗ ಯಾವುದೋ ಒಬ್ಬ ವ್ಯಕ್ತಿ ಇರ್ಬೋದು, ಯಾವುದೋ ಒಂದಷ್ಟು ಕ್ವಾಂಟಿಟಿ ಆಗಿರ್ಬೋದು, ಈ ವ್ಯಕ್ತಿಗಳ ವಯಸ್ಸನ್ನು ಟೋಟಲ್ ಸಮ್ ಮಾಡಿ ಡಿವೈಡೆಡ್ ಬೈ ಎಷ್ಟು ಜನ ಅದಲ್ಲ ಅವರಿಂದ ಡಿವೈಡೆಡ್ ಬೈ ಮಾಡಿದ್ರೆ ಟೋಟಲ್ ಇಷ್ಟು ಜನದ್ದು ಇಷ್ಟು ಎವರೇಜ್ ವಯಸ್ಸು ಅಂತ ಬರ್ತೈತಿ, ಅಥವಾ ಇಷ್ಟು ಕ್ವಾಂಟಿಟೀಸು ಇದು ಇಷ್ಟು ಎವರೇಜ್ ವೇಟ್ ಅಂತ ಬರ್ತೈತಿ. ಸೊ ಇದು ಎವರೇಜ್ ಫಾರ್ಮುಲಾದ ಒಂದನೇ ಫಾರ್ಮುಲಾದ ವಿವರಣೆ ಆಯಿತು. ಇದಾದ್ಮೇಲೆ ನೆಕ್ಸ್ಟ್ ಎವರೇಜ್ ಸ್ಪೀಡ್ ಅಂತ ಬರ್ತೈತಿ. ಸೊ ಎವರೇಜ್ ಸ್ಪೀಡ್ ಅನ್ನೋದು ಇದ್ರಾಗ ಯಾಕೆ ಬರ್ತೈತಪ್ಪ ಅಂದ್ರೆ, ಈಗ ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ ಮೇಲೂ ನಿಮಗೆ ಈ ಥರದ ಕ್ವಶನ್ಗಳನ್ನು ಕೇಳ್ತಾರೆ. ಸೊ ಇದರಲ್ಲಿ ರೂಲ್ 1 ಏನು ಹೇಳ್ತದಪ್ಪ ಅಂದ್ರೆ, ಎವರೇಜ್ ಸ್ಪೀಡ್ ಅಂದ್ರೆ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಡಿವೈಡೆಡ್ ಬೈ ಟೈಮ್. ಅಂದ್ರೆ ಯಾವುದೋ ಒಂದು ವಾಹನ ಇರ್ತೈತಿ, ಆ ವಾಹನ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡೈತಲ್ಲ ಅದನ್ನು ಮೇಲೆ ಬರ್ಕೊಂಡು ಅದನ್ನು ಎಷ್ಟು ಆ ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡೋಕ್ಕೆ ತೊಗೊಂಡಕ್ಕಂಥ ಟೈಮನ್ನು ತೆಳಗೆ ಬರ್ಕೊಂಡು ಅದನ್ನು ಭಾಗಿಸಿದರೆ ನಮಗೆ ಎಷ್ಟು ಬರ್ತೈತಿ, ಎವರೇಜ್ ಸ್ಪೀಡ್ ಅನ್ನೋದು ಬರ್ತೈತಿ. ಅದಾದಮೇಲೆ ನೆಕ್ಸ್ಟ್ ರೂಲ್ 2 ಏನು ಹೇಳ್ತದಪ್ಪ ಅಂದರೆ, ಈಕ್ವಲ್ ಡಿಸ್ಟೆನ್ಸ್. ಯಾವುದೋ 2 ವಾಹನಗಳಿರ್ತಾವಲ್ಲ, ಆ 2 ವಾಹನಗಳು ಈಕ್ವಲ್ ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡಿದಾಗ ಎಷ್ಟು ಆನ್ಸರ್ ಬರ್ತೈತಿ ಅಂದ್ರೆ, ಈಕ್ವಲ್ ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡಿದಾಗ ನಮಗೆ ಎವರೇಜ್ ಸ್ಪೀಡನ್ನು ಕಂಡುಹಿಡಿ ಅಂತಾನೆ. ಆವಾಗ ನಾವು ಯಾವ ಫಾರ್ಮುಲಾವನ್ನು ಯೂಸ್ ಮಾಡಬೇಕಪ್ಪ ಅಂದರೆ, ಎವರೇಜ್ ಸ್ಪೀಡ್ ಈಸ್ ಈಕ್ವಲ್ ಟು 2xy ಡಿವೈಡೆಡ್ ಬೈ x + y ಅನ್ನೋದನ್ನ ಅಂತ ಫಾರ್ಮುಲಾವನ್ನು ನಾವು ಯೂಸ್ ಮಾಡ್ಕೋಬೇಕು. ಸೊ ಇದಿಷ್ಟು ಎವರೇಜ್ ಫಾರ್ಮುಲಾದಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾಗಳಾಗಿದ್ದಾವೆ. ಸೊ ನೆಕ್ಸ್ಟ್ ಏನು ಬರ್ತದಪ್ಪ ಅಂದ್ರೆ, ನಿಮಗೆ ಒಂದು ಎಕ್ಸಾಂಪಲನ್ನು ಬಿಡಿಸಿ, ಇದಾದಮೇಲೆ ನೆಕ್ಸ್ಟ್ ಇನ್ನು ಪ್ರಿವಿಯಸ್ ಇಯರ್ ಕ್ವಶನ್ಗಳಿಗೆ ನಾವು ಹೋಗೋಣ. ಸೊ ಎಕ್ಸಾಂಪಲ್ ಮೊದಲನೇದು ಏನೈತೆ ನೋಡ್ರಿ, ಫೈಂಡ್ ದ ಎವರೇಜ್ ಆಫ್ ಫಸ್ಟ್ 5 ಈವನ್ ನಂಬರ್ಸ್ ಅಂದ. ಸೊ ಈ ಥರ ಲೆಕ್ಕವನ್ನು ಕೇಳಿದಾಗ ನಿಮಗೆ ಏನು ಮಾಡಬೇಕಪ್ಪ ಅಂದರೆ, ಫಸ್ಟ್ 5 ಈವನ್ ನಂಬರ್ಸನ್ನು ನಾವು ಬರ್ಕೋಬೇಕು. ಫಸ್ಟ್ 5 ಈವನ್ ನಂಬರ್ಸ್ ಯಾವುದವು? 2, 4, 6, 8, 10 ಇವಿಷ್ಟು ನಮಗೆ ಫಸ್ಟ್ 5 ಈವನ್ ನಂಬರ್ಸ್ ಅದಾವೆ. ಸೊ ಇವುಗಳನ್ನು ನಾವೇನು ಮಾಡಬೇಕು, ನಿಮಗೆ ಫಾರ್ಮುಲಾ ಏನು ಮ್ಯಾಗ ಸಮ್ ಬರ್ಕೋಬೇಕು ಡಿವೈಡೆಡ್ ಬೈ ಕ್ವಾಂಟಿಟಿ ಬರಬೇಕು. ಸೊ ಇವು ಇಷ್ಟರದ್ದು ಸಮ್ ಎಷ್ಟಾಕತಿ? ಮೊದಲಿಗೆ 2, 4, 6, 6, 6, 12, 12, 8, 20, 20 + 10 30. ಸೊ ಸಮ್ ನಮಗೆ ಎಷ್ಟು ಬಂತು? 31. ಸೊ ಈ 30 ಡಿವೈಡೆಡ್ ಬೈ ಕ್ವಾಂಟಿಟಿ ಎಷ್ಟು ಅದಾವೆ? 5 ಅದಾವೆ. ಸೊ 5 ಒಂದಲೇ 5 6ಲೇ. ಸೊ ನಮಗೆ ಟೋಟಲ್ ಎವರೇಜ್ ಎಷ್ಟು ಬಂತು? 5 ಈವನ್ ನಂಬರ್ಸ್ದ 6 ಬಂತು. ಸೊ ಈ ಥರ ನಾವು ಲೆಕ್ಕಗಳನ್ನು ಮಾಡ್ಕೊತ ಹೋಗ್ಬೇಕು. ಸೊ ಈ ಒಂದನೇ ಲೆಕ್ಕ ನಿಮಗೆ ತಿಳಿತಂತ ಅಂದ್ಕೊಳ್ತೀನಿ. ಇನ್ನು ನೆಕ್ಸ್ಟ್ ಏನು ಮಾಡೋಣಪ್ಪ ಅಂದ್ರೆ, SSC GD 2023 ಅಂದ್ರೆ ಲಾಸ್ಟ್ ಟೈಮ್ ನಡೆದಿರ್ತಕ್ಕಂಥ ಎಕ್ಸಾಮ್ ಕ್ವಶನ್ಗಳನ್ನು ಈ ಲೆಕ್ಕದಲ್ಲಿ ನಾವು ಬಿಡಿಸ್ಕೊಂತ ಹೋಗೋಣ. ಸೊ ಇದರಲ್ಲಿ ಮೊದಲನೇ ಕ್ವಶನ್ ಯಾವುದೈತಿಪ್ಪ ಅಂದ್ರೆ, ಲಾಸ್ಟ್ ಟೈಮ್ ನಡೆದಂಥ ಎಕ್ಸಾಮ್ನಲ್ಲಿ ಸೊ ಮೊದಲೇ ಕ್ವಶನನ್ನು ನೀವು ನೋಡ್ಬೋದು. ದ ಎವರೇಜ್ ಪ್ರೈಸ್ ಆಫ್ 10 ಐಟಮ್ಸ್ ಈಸ್ 89. ಇಫ್ ದ ಪ್ರೈಸ್ ಆಫ್ 1 ಆರ್ಟಿಕಲ್ಸ್ ಈಸ್ 35, ಫೈಂಡ್ ದ ರಿಮೈನಿಂಗ್ 9 ಆರ್ಟಿಕಲ್ಸ್ ಅಂದಾನ. ಸೊ ಈ ಥರ ಲೆಕ್ಕ ಬಂದಾಗ ಏನು ಮಾಡಬೇಕು, ಗಿವನ್ ಏನೇನು ಕೊಟ್ಟ ನಮಗೆ? ದ ಎವರೇಜ್ ಪ್ರೈಸ್ ಆಫ್ 10 ಐಟಮ್ಸದ್ದು 89 ಐತಂತ ಎವರೇಜ್ ಪ್ರೈಸ. ಅದಾದಮೇಲೆ 1 ಆರ್ಟಿಕಲ್ದು ವ್ಯಾಲ್ಯೂ ಎಷ್ಟೈತಿ? 35 ಐತಂತ. ಹಾಗಾದ್ರೆ ಮಿಕ್ಕಿದಂಥ 9 ಆರ್ಟಿಕಲ್ದ ಎವರೇಜ್ಗೆ ಇದ್ದಾನೆ, ಎವರೇಜ್ ವ್ಯಾಲ್ಯೂಗೆ ಇದ್ದಾನೆ. ಈ ಥರ ಬಂದಾಗ ಏನು ಮಾಡಬೇಕು, ನಮಗೆ ಗಿವನ್ ಇಷ್ಟು ಕೊಟ್ಟಾನ. ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು? 10 ಆರ್ಟಿಕಲ್ ನಮಗೆ ಟೋಟಲ್ ಸಮ್ಮನ್ನು ಕಂಡುಹಿಡ್ಕೋಬೇಕು. ಮೊದಲು 10 ಆರ್ಟಿಕಲ್ದು ಟೋಟಲ್ ಸಮ್ ಎಷ್ಟು ಬರ್ತೈತಪ್ಪ ಅಂದರೆ, ಫಾರ್ಮುಲಾದಲ್ಲಿ ಏನು ಇರ್ತೈತಿ, ನಮಗೆ ಎವರೇಜನ್ನು ಕೊಟ್ಟಾನ. ಸೊ ಎವರೇಜನ್ನು ಕೊಟ್ಟಾಗ ಏನು ಮಾಡ್ಬೇಕು ನಾವು? x ಡಿವೈಡೆಡ್ ಬೈ 10 ಈಸ್ ಈಕ್ವಲ್ ಟು 89 ಆಗ್ತದೆ. ಸೊ ಎಕ್ಸ್ ಟೋಟಲ್ ಸಮ್ ಎಷ್ಟು ಬಂತು? 890 ಬಂತು. ಸೊ ಈ 890ದಲ್ಲಿ ಒಂದು ಆರ್ಟಿಕಲ್ದು ವ್ಯಾಲ್ಯೂ ಕೊಟ್ಟಾನ 35 ಮೈನಸ್ ಮಾಡಿದ್ರೆ ಎಷ್ಟು ಬರ್ತೈತಿ? 5, 5, 5. ಸೊ 855. ಇದು ಎಷ್ಟಾಯ್ತು? ಟೋಟಲ್
855 ಅನ್ನೋದು 9 ಆರ್ಟಿಕಲ್ದ ವ್ಯಾಲ್ಯೂ. ಸೊ 9 ಆರ್ಟಿಕಲ್ದ ವ್ಯಾಲ್ಯೂ ಸಿಕ್ತು. ನಮಗೇನು ಬೇಕು? ಎವರೇಜ್ ವ್ಯಾಲ್ಯೂ ಬೇಕು. ಎವರೇಜ್ ವ್ಯಾಲ್ಯೂ ಎಷ್ಟು ಬರ್ತೈತಿ? 855 ಡಿವೈಡೆಡ್ ಬೈ 9. ಸೊ ಟೋಟಲ್ ಕ್ವಾಂಟಿಟೀಸನ್ನು ಹಾಕಬೇಕು. 9 9 81 95 45. ಸೊ ನಮಗೆ ಎವರೇಜ್ ವ್ಯಾಲ್ಯೂ ಎಷ್ಟು ಬಂತು? 95 ಬಂತು. ಸೊ ಆಪ್ಷನ್ಗಳು ಏನೇನಿದಾವೆ ನೋಡಿರಿ, 85 90 95 80. ಸೊ ಇಲ್ಲಿ ನಮಗೆ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್ ಆಯಿತು. ಸೊ ಈ ಕ್ವಶನ್ ನಮಗೆ ಎಲ್ಲಿ ಬಿದ್ದೈತಪ್ಪ ಅಂದ್ರೆ 10 ಜನವರಿ 2023ರಲ್ಲಿ ಬಿದ್ದಿತ್ತಂತ ಕ್ವಶನ್ ಇದೆ. ಶಿಫ್ಟ್ 2ನೇದ್ರಾಗ ಬಿದ್ದೈತೆ. ಸೊ ಈ ಥರ ನಿಮಗೆ ಕ್ವಶನ್ಗಳನ್ನು ಕೇಳ್ತಾನೆ. ಸೊ ಈ ಲೆಕ್ಕ ನಿಮಗೆ ತಿಳಿತು ಅಂತ ಅಂದ್ಕೊಳ್ತೀನಿ. ಇನ್ನು ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಸೊ ಇನ್ನು ನೆಕ್ಸ್ಟ್ ಲೆಕ್ಕ ಯಾವುದೈತಪ್ಪ ಅಂದ್ರೆ, ಎರಡನೇ ಲೆಕ್ಕ ಈ ಥರ ಇದು ನೋಡ್ರಿ. ಒಬ್ಬ ಫಾರ್ಮರ್ ಇರ್ತಾನಂತ. ಆ ಫಾರ್ಮರ್ನ ಕಡೆ ಪ್ಯಾರೋಟ್ ಇರ್ತಾವಂತೆ. ಎಷ್ಟು? 10 ಗಿಳಿಗಳಿರ್ತಾವಂತ ಮತ್ತು 40 ಕುರಿಗಳಿರ್ತಾವಂತ. ಸೊ ಒಬ್ಬ ಫಾರ್ಮರ್ನ ಕಡೆ ಎಷ್ಟು? 10 ಪ್ಯಾರೋಟ್ ಇರ್ತಾವಂತ ಮತ್ತು 40 ಕುದುರೆಗಳಿರ್ತಾವಂತ. ಸೊ ನಮಗೆ ಈ 10 ಪ್ಯಾರೋಟ್ ಮತ್ತು 40 ಕುದುರೆಗಳಿರ್ತಾವಂತ. ಹಾಗಾದ್ರೆ ಏನು ಕಂಡುಹಿಡಿಯಪ್ಪ ಅಂದರೆ ಈ ಲೆಕ್ಕದಾಗ ಫೈಂಡ್ ದ ಎವರೇಜ್ ಆಫ್ ಲೆಗ್ ಫರ್ ಎನಿಮಲ್ ಅಂತ. ಸೊ ಒಂದು ಎನಿಮಲ್ಗೆ ಇವು ಎಷ್ಟು 10 ಗಿಳಿಗಳದಾವು, 40 ಕುದುರೆಗಳದಾವು. ಅವೇನು ಕಂಡುಹಿಡಿದಾನ? ಫರ್ ಎನಿಮಲ್ ಲೆಗ್ಗಿಗೆ ಎಷ್ಟು ಫರ್ ಎನಿಮಲಿಗೆ ಎಷ್ಟು ಲೆಗ್ ಇರ್ತಾವೆ ಅದನ್ನು ಎವರೇಜಲ್ಲಿ ಕಂಡುಹಿಡಿ ಅಂದಾನ. ಸೊ ಈ ಥರ ಲೆಕ್ಕ ಬಂದಾಗ ಏನು ಮಾಡ್ಬೇಕು ನೀವು? ಫ್ಯಾರೋಟಿಗೆ ಎಷ್ಟು ಲೆಗ್ಸ್ ಇರ್ತಾವೆ? 2 ಲೆಗ್ಸ್ ಇರ್ತಾವೆ. ಹಾರ್ಸಿಗೆ ಎಷ್ಟು ಇರ್ತಾವೆ? 4 ಇರ್ತಾವೆ. ಸೊ ಫ್ಯಾರೋಟಿಗೆ 2 ಇರ್ತಾವೆ, ಹಾರ್ಸಿಗೆ 4 ಇರ್ತಾವೆ. ಸೊ ನೀವಿಲ್ಲೇ ನೋಡಬೇಕು, ಫ್ಯಾರೋಟಿಗೆ 2 ಅಂದರೆ 10 ಗಿಳಿಗಳದಾವ ಅಂದ್ರೆ ಅದಕ್ಕೆ 20 ಕಾಲು ಅದಾವೆ. 40 ಕುದುರೆ ಅದಾವ ಅಂದ್ರೆ ಅದಕ್ಕೆ 160 ಕಾಲುಗಳಿರ್ತಾವೆ. ಸೊ ಇವೆರಡನ್ನು ಸಮ್ ಮಾಡಿರಿ. 180 ಡಿವೈಡೆಡ್ ಬೈ ಟೋಟಲ್ ನಮ್ಮ ಕ್ವಾಂಟಿಟೀಸ್ ಎಷ್ಟು ಅದಾವೆ? 50 ಅದಾವೆ. ಸೊ ಈ 0 8 ಕ್ಯಾನ್ಸಲ. 5 5 3 15 ಪಾಯಿಂಟ್ 5 6 30. ಸೊ ಒಂದು ಎನಿಮಲಿಗೆ 3.6 ಎವರೇಜ್ ಲೆಗ್ ಕಾಲುಗಳಿರ್ತಾವಂತ. ಸೊ ಈ ಲೆಕ್ಕ ನಮಗೆ ಎಲ್ಲಿ ಬಿದ್ದೈತಪ್ಪ ಅಂದರೆ SSCGD ಇದು 2023 ಜನವರಿಯಲ್ಲಿ ಬಿದ್ದಿರ್ತಕ್ಕಂಥ ಪ್ರಿವಿಯಸ್ ಇಯರ್ ಕ್ವಶನ್. ಸೊ ಈ ಥರ ನಿಮ್ಗೆ ಲೆಕ್ಕಗಳನ್ನು ಕೂಡ ಕೇಳ್ತಾನೆ. ಸೊ ನಿಮಗೆ ಇಲ್ಲಿ ಏನು ಕೇಳಿದ್ದ? ಟೋಟಲ್ ಒಂದು ಎನಿಮಲಿಗೆ ಎಷ್ಟು ಎವರೇಜ್ ಲೆಗ್ಗಳನ್ನು ಇಡ್ಬೋದು ಅಂತ ಕೇಳಿದಾಗ 3.6 ಎವರೇಜ್ ಲೆಗ್ಗಳನ್ನು ನಾವು ಇಡ್ಬೋದು. ಸೊ ಇನ್ನು ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ನೆಕ್ಸ್ಟ್ ಲೆಕ್ಕ ಯಾವುದೈತಪ್ಪ ಅಂದ್ರೆ, ಸೊ ನೆಕ್ಸ್ಟ್ ಲೆಕ್ಕ ನೋಡ್ರಿ. ವಾಟ್ ವಿಲ್ ಬಿ ದ ಎವರೇಜ್ ಆಫ್ ಫಸ್ಟ್ 4 ಆಡ್ ಪ್ರೈಮ್ ನಂಬರ್ಸ್? ಸೊ ಇಲ್ಲೇ ಬಂತು ರಿಯಲ್ ಲೆಕ್ಕ. ಇದೇ ನಿಮ್ಗೆ ಏನು ಮಾಡಿದ್ನಿ? ಫಸ್ಟ್ 5 ಇವನ್ ನಂಬರ್ಸ್ ಅಟ್ಟಾಟ್ ಕೇಳಿದ್ನಿ. ಸೊ ಇಲ್ಲಿ ವಾಟ್ ವಿಲ್ ಬಿ ದ ಎವರೇಜ್ ಆಫ್ ಫಸ್ಟ್ 4 ಆಡ್ ಪ್ರೈಮ್ ನಂಬರ್ಸ್ ಅಂದ. ಸೊ ನಮಗೆ ಫಸ್ಟ್ 4 ಆಡ್ ಪ್ರೈಮ್ ನಂಬರ್ಸ್ ಯಾವ್ಯಾವ ಅಂತ ಮೊದಲಿಗೆ ನಾವು ಬರ್ಕೊಳ್ಳೋಣ. ಸೊ ಫಸ್ಟ್ 4 ಆಡ್ ಪ್ರೈಮ್ ನಂಬರ್ಸ್ ಯಾವ್ಯಾವದಪ್ಪ ಅಂದ್ರೆ 3 5 7 11. ಸೊ ಕೆಲವೊಂದಷ್ಟು ಜನ ಏನು ಮಾಡ್ತಾರೆ? 2 ಬರ್ಕೋತಾರೆ. 2 ಅನ್ನೋದೇನೋ ಇವನ್ ಪ್ರೈಮ್ ನಂಬರ್ ಆಕತಿ. ಸೊ ಹಾಗಾಗಿ 2 ಅನ್ನೋದು ತಪ್ಪ. ಇನ್ನು ಫಸ್ಟ್ 4 ಆಡ್ ಪ್ರೈಮ್ ನಂಬರ್. ನಿಮ್ಗೆ ಇನ್ನೂ ಒಂದು ಬೇಸಿಕ್ ಏನು ಹೇಳ್ಬೇಕಪ್ಪ ಅಂದ್ರೆ 2 ಒನ್ ಆ್ಯಂಡ್ ಓನ್ಲಿ ಇವನ್ ಪ್ರೈಮ್ ನಂಬರ್ ಇದೆ. ಸೊ ಇವನ್ನಲ್ಲಿ ಪ್ರೈಮ್ ನಂಬರ್ ಯಾವುದಾದ್ರೂ ಒಂದು ಇತ್ತಪ್ಪ ಅಂದರೆ ಅದು 2 ಅನ್ನೋದು 1 ಆಕತಿ. ಸೊ ಅದಾದಮೇಲೆ 3 5 7 11 ಅನ್ನೋದು ಇವು ಆಡ್ ಪ್ರೈಮ್ ನಂಬರ್ದ ಮೊದಲ 4 ಸಂಖ್ಯೆಗಳು. ಏನು ಕೇಳಿದಾನ? ಎವರೇಜ್ ಕಂಡುಹಿಡಿಯೋಣ. ಸೊ ಎವರೇಜ್ ಕಂಡುಹಿಡಿದಾಗ ಮೊದಲು ಏನು ಮಾಡಬೇಕು? ಸಮ್ ಮಾಡಬೇಕು. 5 3 8 8 7 15 15 11 26. ಹೌದು, 26 ಟೋಟಲ್ ಸಮ್ ಬಂತು. ನಂಬರ್ ಆಫ್ ಕ್ವಾಂಟಿಟೀಸ್ 4 ಅದಾವೆ. 4 1 4 6 24 ಪಾಯಿಂಟ್ 4 5 20. ಸೊ ನಮಗೆ ಆನ್ಸರ್ ಎಷ್ಟು ಬಂತು? 6.5 ಬಂತು. ಸೊ ಆಪ್ಷನ್ಗಳನ್ನು ನೋಡಿರಿ. ಆಪ್ಷನ್ ಎ 6 ಐತೆ, ಆಪ್ಷನ್ ಬಿ 6.5 ಐತೆ, ಆಪ್ಷನ್ ಸಿ 4 ಐತೆ, ಆಪ್ಷನ್ ಡಿ 4.6 ಐತೆ. ಸೊ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಸೊ ಈ ಕ್ವಶನ್ ಎಲ್ಲಿ ಬಿದ್ದತ್ತಪ್ಪ ಅಂದ್ರೆ SSCGD 12 ಜನವರಿ 2023ರಲ್ಲಿ ಬಿದ್ದಿರ್ತಕ್ಕಂಥ ಕ್ವಶನ್ ಇದೆ. ಬೇಕಾದ್ರೆ ಹೋಗಿ ನೀವು ಕ್ವಶನ್ ಪೇಪರ್ಗಳನ್ನು ನೋಡ್ಬೋದು. ಶಿಫ್ಟ್ 4ನೇ ಶಿಫ್ಟ್ನಲ್ಲಿ ಬಿದ್ದಿರ್ತಕ್ಕಂಥ ಕ್ವಶನ್ ಇದೆ. ಸೊ ಇಲ್ಲಿ ಕ್ವಶನ್ ಏನೈತಿ?
ಫಸ್ಟ್ ಫೋರ್ದ ಆಡ್ ಪ್ರೈಮ್ ನಂಬರ್ಸ್ದ ಎವರೇಜನ್ನು ಕಂಡುಹಿಡಿ ಅಂತ ಇತ್ತು. ಸೊ ಫಸ್ಟ್ 4 ಆಡ್ ಪ್ರೈಮ್ ನಂಬರ್ಸ್ 3, 5, 7, 15, 11 ಆಯ್ತು. ಸೊ ಸಮ್ ಮಾಡ್ರೆ 26 ಬಂತು. 26 ಡಿವೈಡೆಡ್ ಬೈ 4 6.5 ಅನ್ನೋದು ಆನ್ಸರ್ ಬಂತು. ಸೊ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಲೆಕ್ಕ ಯಾವುದಪ್ಪ ಅಂದ್ರೆ ಸೊ ನೆಕ್ಸ್ಟ್ ಲೆಕ್ಕ ನೋಡ್ರಿ. ದ ಎವರೇಜ್ ಆಫ್ 7 ನ್ಯಾಚುರಲ್ ನಂಬರ್ಸ್ ಈಸ್ 70. 6 those numbers are 32, 69, 72, 65, 79, 48. Find the 7th number. ಸೊ ಇಲ್ಲಿ ಏನು ಕೊಟ್ಟಾನಪ್ಪ ಅಂದ್ರೆ ನಮಗೆ ಎವರೇಜ್ ಆಫ್ 7 ನ್ಯಾಚುರಲ್ ನಂಬರ್ಸ್ ಇಸ್ ಅಂದ್ರೆ 7 ನ್ಯಾಚುರಲ್ ನಂಬರ್ಸ್ನ ಎವರೇಜ್ ಎಷ್ಟೈತಪ್ಪ ಅಂದ್ರೆ 70 ಐತಿ ಅಂತ. ಹಂಗೆ ನಮಗೇನು ಕೊಟ್ಟಾನಪ್ಪ ಅಂದ್ರೆ 6 ನ್ಯಾಚುರಲ್ ನಂಬರ್ಸನ್ನು ಕೊಟ್ಟಾನ ಅವಾಗಲೇ. ಉಳಿದಿರ್ತಕ್ಕಂಥ ಒಂದು ನ್ಯಾಚುರಲ್ ನಂಬರ್ಸ್ ಯಾವುದೈತಿ ಅನ್ನೋದನ್ನು ಕಂಡುಹಿಡಿಯೋಣ. ಸೊ ಮೊದಲಿಗೆ ಏನು ಕೊಟ್ಟಾನ ಎವರೇಜ್ ಆಫ್ 7 ನ್ಯಾಚುರಲ್ ನಂಬರ್ಸ್ ಇಸ್ ಈಕ್ವಲ್ ಟು 70 ಐತಿ. ಸೊ ಅದಾದಮೇಲೆ 6 ನ್ಯಾಚುರಲ್ ನಂಬರ್ಸ್ಗಳನ್ನು ಕೊಟ್ಟಾನ. ಯಾವ್ಯಾವ ಕೊಟ್ಟಾನ? 32 ಕೊಟ್ಟಾನ, 69, 72, 65, 79, 48. ಇನ್ನೊಂದು ಏನೈತಿ? ಎಕ್ಸ್ ಐತಿ. ಸೊ ಎಕ್ಸ್ ಅಂತ ಇಟ್ಕೊಂಡು ಸೊ ಇಲ್ಲಿ ನೋಡೋದು 1, 2, 3, 4, 5, 6 ನಂಬರ್ಸನ್ನು ಕೊಟ್ಟಾನ. 7ನೇ ನಂಬರನ್ನು ಕಂಡು ಹಿಡಿಬೇಕು. ಹಿಂಟ್ ನಮಗೆ ಎವರೇಜನ್ನು ಕೊಟ್ಟಾನ. ಸೊ ಇಲ್ಲಿ ನಾವು ಮೊದಲಿಗೆ ಏನು ನೋಡೋಕು ಎಕ್ಸ್ ಡಿವೈಡೆಡ್ ಬೈ 7 ಇಸ್ ಈಕ್ವಲ್ ಟು 70 ಐತಿ. ಯಾಕಪ್ಪ ಅಂದ್ರೆ 7 ಪ್ರೈಮ್ ನಂಬರ್ದ ಎವರೇಜ 75. ಸೊ ಸಮ್ ಎಷ್ಟು ಬಂತು ನಮಗೆ? 490 ಬಂತು. ಹೌದು, 7 7 49, 0ಗೆ 0 ಇಟ್ಕೊಂಡ್ರೆ ಸೊ ಇವಷ್ಟು ಕೂಡಿಸಿದಾಗ ನಮಗೆ ಎಷ್ಟು ಬರಬೇಕು? 7 ನಂಬರ್ಸನ್ನು 490 ಬರಬೇಕು. ಸೊ ಇವಷ್ಟನ್ನು ಕೂಡಿಸ್ರಿ ಫಸ್ಟ್. ಸೊ 32, 69, 72, 65, 79, 48 ಇವಿಷ್ಟನ್ನು ಕೂಡಿದಾಗ ನಮಗೆ ಸಮ್ ಎಷ್ಟು ಬರ್ತದಪ್ಪ ಅಂದ್ರೆ 365 ಬರ್ತದೆ. ಸೊ ನಮಗೆ 7ನೇ ಸಂಖ್ಯೆನೇ ಹೆಂಗೆ ಕಂಡು ಹಿಡಬೇಕು? ಟೋಟಲ್ ಸಮ್ 7 ಸಂಖ್ಯೆಗಳ ಎಷ್ಟು? 490 ಐತಿ. ಮೈನಸ್ 365 ಮಾಡಬೇಕು. ಡಿವೈಡೆಡ್ ಬೈ ಈಸ್ ಈಕ್ವಲ್ ಟು 10 5 ಕಾರ 5, 9 7 ಕಾರ 2, 4 1 ಕಾರ 5, 125. ಸೊ ಆನ್ಸರ್ ನಮಗೇನು ಬಂತು? 125 ನಮಗೆ 7ನೇ ಸಂಖ್ಯೆ ಐತಿ. ಸೊ ಆಪ್ಷನ್ಗಳನ್ನು ನೋಡ್ರಿ. ಸೊ ಆಪ್ಷನ್ಗಳು ಏನೇನದಪ್ಪ ಅಂದ್ರೆ ಆಪ್ಷನ್ ಎ 125, ಆಪ್ಷನ್ ಬಿ 120, ಆಪ್ಷನ್ ಸಿ 130, ಆಪ್ಷನ್ ಡಿ 135. ಸೊ ನಮಗೆ ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಈ ಕ್ವಶನ್ ಎಲ್ಲಿ ಬಿದ್ದತ್ತಪ್ಪ ಅಂದ್ರೆ ನಿಮಗೆ 13 ಜನವರಿ 2023ರಲ್ಲಿ ಶಿಫ್ಟ್ 1ನೇ ಶಿಫ್ಟ್ನಲ್ಲಿ ಬಿದ್ದಿರ್ತಕ್ಕಂಥ ಕ್ವಶನ್ ಇದೆ. ಸೊ ಈ ಕ್ವಶನಲ್ಲಿ ಏನು ಕೊಟ್ಟಿದ್ದು ನಮಗೆ? 7 ಸಂಖ್ಯೆಗಳ ಎವರೇಜನ್ನು ಕೊಟ್ಟಿದ್ದ, 6 ಸಂಖ್ಯೆಗಳನ್ನು ಕೊಟ್ಟಿದ್ದ, ಒಂದು ಸಂಖ್ಯೆಯನ್ನು ಕಂಡುಹಿಡಿ ಅಂತಿದ್ದ. ಅವಾಗ ನಾವು ಏನು ನೋಡೋಕು 7 ಸಂಖ್ಯೆಗಳ ಸಮ್ಮನ್ನು ಮೊದಲಿಗೆ ಕಂಡುಹಿಡ್ಕೋಬೇಕು. ಅದಾದಮೇಲೆ 6 ಸಂಖ್ಯೆಯ ಸಮ್ಮನ್ನು 2ನೇಕ್ಕೆ ಕಂಡುಹಿಡ್ಕೊಂಡು ಇದರಲ್ಲಿ ಇದನ್ನು ಮೈನಸ್ ಮಾಡಿದ್ರೆ ನಮಗೆ 7ನೇ ಸಂಖ್ಯೆ ಬರ್ತದೆ. ಸೊ ಈ ಲೆಕ್ಕ ತಿಳಿತು ಅಂತ ಅಂದ್ಕೊಳ್ತೀನಿ. ಇನ್ನು ನೆಕ್ಸ್ಟ್ ಲೆಕ್ಕ ಯಾವುದಪ್ಪ ಅಂದ್ರೆ ಸೊ ನೆಕ್ಸ್ಟ್ ಲೆಕ್ಕ ಯಾವುದೈತಿಪ್ಪ ಅಂದ್ರೆ ಸೊ ನೆಕ್ಸ್ಟ್ ಲೆಕ್ಕ ಏನೈತೆ ನೋಡ್ರಿ. ಒಬ್ಬ ಮನುಷ್ಯನ ವೇಟ್. ಸೊ ಕ್ವಶನ್ದಲ್ಲಿ ನೋಡ್ತಿರ್ಬೋದು ನೀವು. ಯಾರೋ ಒಬ್ಬ ಮನುಷ್ಯ ಅದಾನಂತ. ಅವನು ವೇಟ್ ಏನಾಗೈತಪ್ಪ ಅಂದ್ರೆ 80ರಿಂದ 64ಕ್ಕೆ ಇಳ್ದತ್ತಂತ. ಹಾಗಾದರೆ ಟೋಟಲ್ ಲಾಸ್ ಪರ್ಸಂಟೇಜನ್ನು ಕಂಡುಹಿಡಿ ಅಂದಾನ. ಸೊ ಆ ಮನುಷ್ಯಂದು ವೇಟ್ ಎಷ್ಟಿತ್ತಂತ? ಮೊದಲಿಗೆ 80 ಇತ್ತಂತ. ಬಟ್ ಅವನು ಎಷ್ಟಕ್ಕೆ ಇಳ್ದತ್ತಂತ? 80 ಇದ್ದಿದ್ದು ಇಳ್ದತ್ತಂತ. ಎಷ್ಟಕ್ಕೆ? 60ಕ್ಕೆ ಇಳ್ದತ್ತಂತ. ಸೊ ಹಾಗಾದ್ರೆ ಟೋಟಲ್ ವೇಟ್ ಲಾಸದ ಪರ್ಸಂಟೇಜ್ ಕಂಡುಹಿಡಿ ಅಂದಾನ. ಸೊ ಈ ಟೈಪ್ ಲೆಕ್ಕ ಬಂದಾಗ ಏನು ಮಾಡಬೇಕಪ್ಪ ಅಂದ್ರೆ ಸೊ 80 ಐತಿ, ಇದು 64ಕ್ಕೆ ಇಳ್ದೈತೆ. 80 ಇದ್ದದ್ದು 64ಕ್ಕೆ ಇಳ್ದದಂತ. ಇದರ ಡಿಫರೆನ್ಸ್ ಎಷ್ಟೈತಿ? 16 ಐತಿ. ಡಿವೈಡೆಡ್ ಬೈ ಮೊದಲಿನ ಈ ವೇಟ್ ಎಷ್ಟು? 80 ಐತಿ ಇಂಟು 100 ಯಾಕೆ ಪರ್ಸಂಟೇಜ್ ಕಂಡುಹಿಡಿ ಅಂದಾನ. ಈ 0 8 8 16, 2 20. ಸೊ 20% ಅಂತ ಏನಾಗೈತಂತ? ವೇಟ ಲಾಸ್ ಆಗೈತಂತ. ಸೊ ಇದನ್ನು ನಮಗೆ ಕ್ವಶನ್ದಲ್ಲಿ ಕೇಳಿದಾನ. ಸೊ 20% ಆಪ್ಷನ್ದಾಗ ಎಲ್ಲ ಐತಲ್ಲ, ಅದು ರೈಟ್ ಆನ್ಸರ್ ಆಕತಿ. ಸೊ ಈ ಕ್ವಶನ್ ಎಲ್ಲಿ ಬಿದ್ದತ್ತಪ್ಪ ಅಂದ್ರೆ ಜನವರಿಯಲ್ಲಿ ಬಿದ್ದಿರ್ತಕ್ಕಂಥ SSC JDಯಲ್ಲಿ ನಡೆದಿರ್ತಕ್ಕಂಥ ಎಕ್ಸಾಮ್ನಲ್ಲಿ ಈ ಕ್ವಶನ್ನ ಬಿದ್ದೈತೆ. ಸೊ ಈ ಕ್ವಶನಲ್ಲಿ ಏನು ಹೇಳಿದಾನ? ಮನುಷ್ಯನ ಪ್ರಿವಿಯಸ್ ಏಜನ್ನು ಹೇಳಿದಾನ. ಅದಾದಮೇಲೆ ಪ್ರೆಸೆಂಟ್ ಏಜನ್ನು ಕೊಟ್ಟಾನ. ಟೋಟಲ್ ಲಾಸ್ ಪರ್ಸಂಟೇಜನ್ನು ನಮಗೆ ಕಂಡುಹಿಡಿ ಅಂದಾಗ
ಡಿಫ್ರೆನ್ಸನ್ನು ಹಾಕೊಂಡು ಅವನದು ಮೊದಲಿಗೆ ಎಷ್ಟು ಏಜ್ ಇತ್ತಲ್ಲ ಅದನ್ನು ಹಾಕೊಂಡು ಇಂಟು 100 ಮಾಡಿದಾಗ ನಮಗೆ 20% ಆನ್ಸರ್ ಬಂತು. ಸೊ ಇಲ್ಲಿ ರೈಟ್ ಆನ್ಸರ್ ಯಾವ್ದು 20% ಆಕೈತಿ. ಸೊ ನೆಕ್ಸ್ಟ್ ಲೆಕ್ಕ ಯಾವುದಪ್ಪ ಅಂದ್ರೆ ಸೊ ನೆಕ್ಸ್ಟ್ 6ನೇ ಲೆಕ್ಕ ಯಾವುದೈತಿ ನೋಡ್ರಿ. ಎವರೇಜ್ ಆಫ್ 11 ನಂಬರ್ಸ್ ಈಸ್ 7.5. ವಾಟ್ ಶುಡ್ ಬಿ ದ 12th ನಂಬರ್ ಆ್ಯಡೆಡ್ ಎವರೇಜ್ ಆಫ್ 8.5. ಸೊ ಏನಕ್ಕೆ ಕೊಟ್ಟಾನಪ್ಪ ಅಂದ್ರೆ ಇಲ್ಲಿ ಹಿಂಟ್ ನೋಡ್ರಿ. ಮೊದಲಿಗೆ 11 ನಂಬರ್ನ ಎವರೇಜ್ ಎಷ್ಟೈತಿ 7.5 ಆಗೈತೆ ಅಂತ. ಹಂಗಾದ್ರೆ ಯಾವ ಒಂದು ಸಂಖ್ಯೆಯನ್ನು ಕೂಡಿಸಿದಾಗ ಅದು 8.5 ಎವರೇಜ್ ಆಕತಿ ಅಂತ ಕೇಳಿದಾನೆ. ಸೊ ಮೊದಲಿಗೆ ಏನು ಮಾಡ್ಬೇಕು ನಾವು, 11 ಸಂಖ್ಯೆಯ ಎವರೇಜ್ ಎಷ್ಟೈತಿ 7.5 ಐತಿ. 12 ಸಂಖ್ಯೆ ಎವರೇಜ್ ಕೊಟ್ಟಾನ, ಎಷ್ಟು ಕೊಟ್ಟಾನ 8.5 ಕೊಟ್ಟಾನ. ಹಾಗಾದರೆ ಆ ಒಂದು ಸಂಖ್ಯೆಯ ವ್ಯಾಲ್ಯೂ ಎಷ್ಟಾಗೈತಿ ಅಂತ ಕಂಡುಹಿಡಿಯೋಣ. ಸೊ ಮೊದಲಿಗೆ ಇದನ್ನು ನಾವು ಮಾಡ್ಬೇಕಂದ್ರೆ x ಡಿವೈಡೆಡ್ ಬೈ 11 = 7.5 ಬರ್ತೈತಿ. ಸೊ ಈ ಥರ ಬಂದಾಗ 11 ಸಂಖ್ಯೆಯ ಸಮ್ ಎಷ್ಟು ಬರ್ತೈತಿ ನಮಗೆ 82.5 ಬರ್ತೈತಿ. 11 ಸಂಖ್ಯೆಯ ಸಮ್ 11 5 55, 11 7 77 ಪ್ಲಸ್ 5 82. ಇನ್ನು ನೆಕ್ಸ್ಟ್ ನಾವೇನು ನೋಡಬೇಕು, 12 ಸಂಖ್ಯೆಯ ಸಮ್ ಕಂಡುಹಿಡ್ಕೋಬೇಕು. x ಡಿವೈಡೆಡ್ ಬೈ 12 = 8.5. ಸೊ 12 ಸಂಖ್ಯೆಯ ಸಮ್ ಎಷ್ಟು ಬರ್ತೈತಪ್ಪ ಅಂದ್ರೆ ನಮಗೆ 12 5 60, 12 8 96 ಪ್ಲಸ್ 6 102. ಹೌದು, 12 8 96 ಪ್ಲಸ್ 6 102. ಸೊ ನಮಗೆಷ್ಟು ಬಂತು, 12 ಸಂಖ್ಯೆ ಸಮ 102 ಬಂತು. 11 ಸಂಖ್ಯೆದ 82.5 ಬಂತು. ಸೊ 12ರಲ್ಲಿ 11 ಅನ್ಕಾರ 1 ಸಿಗುತ್ತದೆ ನಾವು. ಸೊ ಅದು ಆ ಸಂಖ್ಯೆಯನ್ನು ಕಂಡುಹಿಡ್ಕೋಬೇಕು. 102.0 82.5. ಸೊ 10ರೊಳಗೆ 5 ಕಾರ 5 ಬರ್ತೈತಿ. 12ರೊಳಗೆ 3 ಕಾರ 9 ಬರ್ತೈತಿ. 10ರೊಳಗೆ 9 ಕಾರ 1. ಸೊ ನಮಗೆ ಆನ್ಸರ್ ಏನು ಬಂತು 19.5 ಇದೆ ರೈಟ್ ಆನ್ಸರ್. ಸೊ ಏನೈತಿಲ್ಲ ನಮಗೆ 11 ಸಂಖ್ಯೆಯನ್ನು ಕೊಟ್ಟೆ. ನಮಗೆ 11 ಸಂಖ್ಯೆ ಎವರೇಜ್ ಎಷ್ಟು ಕೊಟ್ಟಾನು 7.5 ಕೊಟ್ಟಾನು. 12 ಸಂಖ್ಯೆ ಎವರೇಜ್ ಎಷ್ಟು ಕೊಟ್ಟಾನು 8.5 ಕೊಟ್ಟಾನು. ಹಾಗಾದ್ರೆ 12ನೇ ಸಂಖ್ಯೆಯನ್ನು ನಮಗೆ ಕಂಡುಹಿಡಿ ಅಂದಾಗ ನಾವೇನು ಮಾಡಬೇಕು, 11 ಸಂಖ್ಯೆಯ ಸಮ್ಮನ್ನು ಕಂಡುಹಿಡ್ಕೋಬೇಕು, 12 ಸಂಖ್ಯೆಯ ಸಮ್ಮನ್ನು ಕಂಡುಹಿಡ್ಕೋಬೇಕು. 11 ಸಂಖ್ಯೆಯ ಸಮ 82.5 ಬರ್ತೈತಿ. 12 ಸಂಖ್ಯೆಯ ಸಮ 102 ಬರ್ತೈತಿ. ಸೊ ಈ 102ರಲ್ಲಿ 82.5 ಕಳೆದಾಗ ನಮಗೇನು ಬರ್ತೈತಿ, ಪರ್ಟಿಕ್ಯುಲರಾಗಿ 12th ನಂಬರ್ ಸಿಗ್ತೈತಿ. ಆ 12th ನಂಬರ್ ಯಾವುದಪ್ಪ ಅಂದ್ರೆ 19.5. ಸೊ ಇದು ಕೂಡ SSC JD ಜನವರಿಯಲ್ಲಿ ನಡೆದಿರತಕ್ಕಂಥ ಎಕ್ಸಾಮ. ಸೊ ಈ ಕ್ವಶನ್ ಮುಗೀತು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದೈತಪ್ಪ ಅಂದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸ್ವಲ್ಪ ಇದು ಅದೇ ಟೈಪ್ ಐತಿ. ಸೊ ನೆಕ್ಸ್ಟ್ ಕ್ವಶನ್ ಏನೈತಪ್ಪ ಅಂದ್ರೆ ಎವರೇಜ್ ಆಫ್ ಫಸ್ಟ್ 5 ಪ್ರೈಮ್ ನಂಬರ್ಸ್ ಈಸ್. ಏನು ಕೇಳಿದಾನಪ್ಪ ಅಂದ್ರೆ ನಿಮಗೆ ಎವರೇಜ್ ಆಫ್ ಫಸ್ಟ್ 5 ಪ್ರೈಮ್ ನಂಬರ್ಸ್ ಅಂತ ಕೇಳಿದಾನ. ಸೊ ನಿಮಗೆ ಆಗಲೇ ಏನು ಕೇಳಿದ ಎವರೇಜ್ ಆಫ್ ಫಸ್ಟ್ 5 ಆಡ್ ಪ್ರೈಮ್ ನಂಬರ್ಸ್ ಅಂತ ಕೇಳಿದ. ಈಗೇನು ಕೇಳಿದ ರ್ಯಾಂಡಮ್ ಆಗಿ ಎವರೇಜ್ ಆಫ್ ಫಸ್ಟ್ 5 ಪ್ರೈಮ್ ನಂಬರ್ಸ್ ಅಂತ ಕೇಳಿದಾಗ ಫಸ್ಟ್ 5 ಪ್ರೈಮ್ ನಂಬರ್ಸನ್ನು ನೀವು ಬರ್ಕೋಬೇಕು. ಫಸ್ಟ್ 5 ಪ್ರೈಮ್ ನಂಬರ್ಸ್ ಯಾವ 2 3 5 7 11. ಹೌದು, ಇಲ್ಲಿ ನಿಮಗೇನು ಕೇಳಿದಾನೆ ಎವರೇಜ್ ಕಂಡುಹಿಡಿಯಾನ. ಎವರೇಜ್ ಕಂಡುಹಿಡಿ ಅಂದಾಗ ಏನು ಮಾಡಬೇಕು, ಪ್ಲಸ್ ಮಾಡಬೇಕು. 3 2 5 5 ಪ್ಲಸ್ 5 10 10 ಪ್ಲಸ್ 7 17 17 ಪ್ಲಸ್ 11 28. 28 ಡಿವೈಡೆಡ್ ಬೈ ಕ್ವಾಂಟಿಟೀಸ್ ಎಷ್ಟು ಅದಾವೆ 5 ಅದಾವೆ. 5 1 5 5 25.5 30. ಸೊ ಆಪ್ಷನ್ ಯಾವುದು ಕರೆಕ್ಟ್ ನಮಗೆ 5.6 ಈಸ್ ರೈಟ್ ಆನ್ಸರ್. ಆನ್ಸರ್ ಈಸ್ 5.6. ಇದೆಲ್ಲಿ ಬಿದ್ದೈತಪ್ಪ ಅಂದ್ರೆ ಫೆಬ್ರವರಿಯಲ್ಲಿ ನಡೆದಿರ್ತಕ್ಕಂಥ SSC JD ಎಕ್ಸಾಮ್ನಲ್ಲಿ ಈ ಕ್ವಶನ್ ನಿಮಗೆ ಬಿದ್ದೈತೆ. ಸೊ ಇಲ್ಲಿ ತನಕ ನಾವು ಕೆಲವೊಂದಷ್ಟು ಕ್ವಶನ್ಗಳನ್ನು SSC JD ಪ್ರಿವಿಯಸ್ ಇಯರ್ ಬಿದ್ದಿರ್ತಕ್ಕಂಥ ಎವರೇಜ್ನಲ್ಲಿ ಬಿದ್ದಿರ್ತಕ್ಕಂಥ ಆಲ್ ಟೈಪ್ಸ್ ಆಫ್ ಕ್ವಶನ್ಗಳನ್ನು ಇಲ್ಲಿ ತನಕ ನೋಡಿದ್ವಿ. ಸೊ ಈಗೇನು ಬಿಡಿಸಿಲ್ಲ ಕೆಲವೊಂದಷ್ಟು ಕ್ವಶನ ಇದೇ ಟೈಪ್ಸ್ ಒಳಗೆ ನಿಮಗೆ ಈ ಎವರೇಜ್ ಕ್ವಶನ್ಗಳನ್ನು ಕೇಳ್ತಾನೆ. ಈ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇನ್ನು ಮುಂದಿನ ಕ್ಲಾಸ್ನಲ್ಲಿ ಬೇರೆ ಒಂದು ಚಾಪ್ಟರ್ ಜೊತೆಗೆ ಸಿಗೋಣ ಅಂತ ಹೇಳ್ತಾ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.
ಮುಂದಿನ ಕ್ಲಾಸ್ನಲ್ಲಿ ಸಿಗೋಣ. ಜೈ ಹಿಂದ್.